ಫ್ರೆಂಡ್ಸ್, ಇವತ್ತು ಸಾದಾ ಬ್ಲೌಸ್ ಕಟ್ಟಿಂಗ್ ಅಂದರೆ ನಿಮ್ಗೆ ಯಾವ ರೀತಿ ಅಳತೆ ತೊಗೊಬೇಕು ಸಾದಾ ಬ್ಲೌಸಿಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ನಾವು ಅಳತೆ ತೊಗೊಂಡು ಈ ಚೀಟಿ ಮೇಲೆ ಬರ್ಕೊಳ್ಳೋಣ, ಆಮೇಲೆ ಈ ಬ್ಲೌಸ್ ಪೀಸನ್ನು ಕಟ್ ಮಾಡೋಣ. ಫಸ್ಟು ನೀವು ಅಳತೆ ಬ್ಲೌಸನ್ನು, ಇದು ನಾನೇ ಸ್ಟಿಚ್ ಮಾಡಿರೋದು, ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ನಾವು ಫಸ್ಟಿಗೆ ಏನು ಅಳತೆ ತೊಗೊಬೇಕು ಅಂತಂದರೆ, ನೀವು ಎದೆ ಸುತ್ತಳತೆನಾದರೂ ತೊಗೊಳ್ಳಿ, ಇಲ್ಲಾಂದರೆ ಬ್ಯಾಕ್ ಉದ್ದನಾದರೂ ಅಂದರೆ ಮೈ ಉದ್ದನಾದರೂ ತೊಗೊಳ್ಳಿ. ಎರಡರಲ್ಲಿ ಒಂದು ಫಸ್ಟ್ ಯಾವುದಾದ್ರೂ ತೊಗೋಬೋದು. ನಾನು ಬಂದುಬಿಟ್ಟು ಮೈ ಉದ್ದನೇ ತಗೊಳ್ಳೋಣ ಫಸ್ಟು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಅಳತೆ ಬ್ಲೌಸನ್ನು ನೀವು ಈ ರೀತಿ ಬ್ಯಾಕ್ ಸೈಡು ತಿರ್ಸ್ಕೊಳ್ಳಿ. ಬ್ಯಾಕ್ ಸೈಡ್ ತಿರ್ಸ್ಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಹಿಡಿದ್ಬಿಟ್ಟು ಈ ರೀತಿ ಸ್ವಲ್ಪ ಈ ರೀತಿ ಎಳೆದ್ಬಿಟ್ಟು ನೋಡ್ಕೊಬೇಕು. ಇವ್ರದ್ದು ಮೈ ಉದ್ದ ಬಂದುಬಿಟ್ಟು 14.75 ಬರ್ತಾ ಇದೆ. 14.75 ಅಂದರೆ 15ಕ್ಕೆ ತಗೊಳ್ಳಿ, ಅಷ್ಟೊಂದೇನು ಡಿಫ್ರೆನ್ಸ್ ಆಗಲ್ಲ. 15 ಇಂಚು ಮೈ ಉದ್ದನ ತಗೊಳ್ಳೋಣ. ಇದರಲ್ಲಿ ಬರ್ಕೊಂಡಿದ್ದೀನಿ ನಾನು. ಮೈ ಉದ್ದನ 15 ಇಂಚು ಪ್ಲಸ್ ಸಾದಾ ಬ್ಲೌಸ್ ಅಲ್ವಾ, ಹಾಗಾಗಿ 2 ಇಂಚು ಆ್ಯಡ್ ಮಾಡಬೇಕು. ಅಲ್ಲಿಗೆ 16-17 ಇಂಚು. ಸಾದಾ ಬ್ಲೌಸ್ ಆಗಿರೋದ್ರಿಂದ, ವಿತೌಟ್ ಲೈನಿಂಗ್ ಬ್ಲೌಸ್, ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಆಗಿರೋದ್ರಿಂದ 2 ಇಂಚು ಆ್ಯಡ್ ಮಾಡಬೇಕು. ಹಾಗೆಯೇ ಎದೆ ಸುತ್ತಳತೆ ತಗೊಳ್ಳೋಣ. ಈಗ ಎದೆ ಸುತ್ತಳತೆ ಅಂದರೆ ನಾವು ಈ ಹುಕ್ಸ್ ಹಾಕಿರ್ತೀವಲ್ವ ಅಲ್ಲಿಂದ ತಗೊಳ್ಳೋಣ. ಯಾವ ಸೈಡ್ ಆದರೂ ನೀವು ಹುಕ್ಸ್ ಮಾಡಿರಿ, ಅಲ್ಲಿಂದನೇ ತಗೊಳ್ಳಿ. ನೋಡಿ, ಈ ರೀತಿ ಹಿಡ್ಕೊಂಡು ಅಳತೆ ಬ್ಲೌಸನ್ನು ಈ ರೀತಿ ನೋಡಬೇಕು. ಇದು ಬಂದುಬಿಟ್ಟು ಕರೆಕ್ಟಾಗಿ, ಇವ್ರು ಸ್ವಲ್ಪ ಸಪೂರ ಆಗಿರೋದ್ರಿಂದ ಒಂಚೂರು ಟೈಟ್ ಹೊಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇವ್ರಿಗೆ 10 ಇಂಚು ತಗೊಳ್ತೀನಿ. ಎದೆ ಸುತ್ತಳತೆ ಬಂದುಬಿಟ್ಟು 10 ಇಂಚು ತಗೊಳ್ಳಿ, ಪ್ಲಸ್ ಅದಕ್ಕೆ 2 ಇಂಚು ಆ್ಯಡ್ ಮಾಡಿ 11-12 ಇಂಚು ಟೋಟಲ್ ಇಟ್ಕೊಳ್ಳಿ. 2 ಇಂಚು ಮಾರ್ಜಿನ್ಗೆ. ಸಾದಾ ಬ್ಲೌಸ್ ಆಗಿರೋದ್ರಿಂದ 2 ಇಂಚು ಮಾರ್ಜಿನ್ ಸಾಕು. ಅದಾದ ನೆಕ್ಸ್ಟು ಈಗ ಬ್ಲೌಸು ನೀವು ಇಲ್ಲಿಂದ 4ನೇ ಒಂದು ಭಾಗ, ಇದು ಬ್ಲೌಸಿನ ರೌಂಡಿನ 4ನೇ ಒಂದು ಭಾಗ ಬಂದುಬಿಟ್ಟು ನಮಗೆ ಎಷ್ಟು ಬಂತು, 10 + 2 ಇಂಚು 12 ಇಂಚು ಆಯಿತು. ನಿಮಗೆ ಕ್ಲಿಯರಾಗಿ ಅಳತೆ ಬೇಕು ಅಂದರೆ ಈ ರೀತಿ ಹುಕ್ಸನ್ನು ಹಾಕ್ಕೊಂಡು ಬ್ಲೌಸ್ ಈ ರೀತಿ ಬ್ಯಾಕ್ ಸೈಡ್ ಈ ಥರ ಇಟ್ಕೊಂಡು ಈ ಥರ ನೋಡ್ಕೊಬೇಕು. ಇನ್ನೂ ಅಳತೆ ಪರ್ಫೆಕ್ಟಾಗಿ ಬೇಕು ಅಂತಂದರೆ ಬ್ಯಾಕ್ ಸೈಡಲ್ಲಿ ಈ ರೀತಿ ನೋಡ್ಕೊಬೇಕು. ಈ ರೀತಿ ನೋಡಿಕೊಂಡು ಅದನ್ನು ಟೇಪಲ್ಲಿ ಈ ರೀತಿ ಮಡ್ಚಬೇಕು. ಅಲ್ಲಿಗೆ ಎಷ್ಟು ಬಂತು ಅಂತಂದರೆ 10.25 ಬರ್ತಿದೆ. ಇವರು ಕರೆಕ್ಟ್ ಇದೆ, ಆದರೆ ಇವ್ರು ಸ್ವಲ್ಪ ಟೈಟ್ ಇಡು ಅಂತ ಹೇಳಿದ್ದಾರೆ. ಅಂದರೆ ಬ್ಲೌಸ್ ಎಲ್ಲ ಲೂಸ್ ಆಗ್ತಿದ್ದಾವಂಥವ್ರಿಗೆ, ಸ್ವಲ್ಪ ಸಪೂರ ಆಗಿದ್ದಾರೆ. ಆದ್ದರಿಂದ ಅರ್ಧ ಇಂಚು ಟೈಟೇ ಇಡು ಅಂದಿದ್ದಾರೆ. ಹಾಗಾಗಿ ನಾನು 10 ಇಂಚು ತೊಗೊಂಡಿದ್ದೀನಿ. ಬ್ಯಾಕಲ್ಲಿ ಈ ರೀತಿ ಅಳತೆ ಮಾಡೋದು. ಅದನ್ನು ಅರ್ಧ ಮಾಡಿಬಿಟ್ಟು ಅದಕ್ಕೆ 2 ಇಂಚು ಸೇರಿಸ್ಬೇಕು. 21ನ ಅರ್ಧ ಮಾಡಿದಾಗ 10.25 ಬಂತು, ಅದಕ್ಕೆ 2 ಇಂಚು ಸೇರಿಸ್ಬೇಕು. ನಾವು ಅರ್ಧ ಇಂಚು ಟೈಟ್ ಮಾಡೋದ್ರಿಂದ 10 ಇಂಚು ಇಟ್ಕೊಂಡ್ವಿ, ಅದಕ್ಕೆ 2 ಇಂಚು ಸೇರಿಸಿದ್ರೆ ಫ್ರಂಟಲ್ಲಿ ನಮಗೆ ಎಷ್ಟು ಬಂತು ಅಷ್ಟೇ ಬರುತ್ತೆ. ನಂತರ ಅಳತೆ ಬ್ಲೌಸನ್ನು ನೀವು ಈ ರೀತಿ ನೀಟಾಗಿ ಇಟ್ಕೊಂಡ್ಬಿಟ್ಟು ನಿಮಗೆ ಅಳತೆ ತಕ್ಕೊಂಡಿದ್ದು ಮರ್ತೋಗುತ್ತೆ ಅಂದರೆ ಈ ರೀತಿ ಚೀಟಿಯಲ್ಲಿ ಬರ್ಕೊಳ್ಳಿ. ಅಳತೆ ಕಟಿಂಗ್ ಮಾಡೋಕ್ಕೆ ಸರಿ ಆಗುತ್ತೆ. ಈಗ ನಾವು ಏನು ಮಾಡಬೇಕು ಅಂತಂದರೆ ಕುತ್ತಿಗೆ ಅಗಲನ ತಗೊಬೇಕು. ಫ್ರೆಂಡ್ಸ್ ನೋಡಿ, ಕುತ್ತಿಗೆ ಅಗಲ 10 ಇಂಚು, 9 ಇಂಚು, ಆಮೇಲೆ 9 ಇಂಚು ಮೇಲೆ ಎಷ್ಟೇ ಬಂದರೂ ನೀವು ಇವರಿಗೆ ಕುತ್ತಿಗೆ ಅಗಲ ನೀವು 2.25 ತಗೊಳ್ಳಿ. ಅದೇ ಪೈಪಿಂಗ್ ಮಾಡ್ತೀರಾ ಅಂತಂದರೆ 2.25 ತಗೊಳ್ಳಿ. ಪೈಪಿಂಗ್ ಮಾಡಲ್ಲ, ನಾವು ಈ ರೀತಿ ರಿಟರ್ನ್ ಉಲ್ಟಾ ಫೋಲ್ಡ್ ಮಾಡಿ ಈ ಥರ ಲೇಸ್ ಏನಾದರೂ ಹಚ್ಚುತ್ತೀವಿ ಅಂದರೆ 2.25 ತಗೊಳ್ಳಿ. ಅದೇ ನೀವು ಪೈಪಿಂಗ್ ಮಾಡ್ತೀರಾ ಅಂತಂದರೆ 10 ಇಂಚು, 9 ಇಂಚು, 10 ಇಂಚಿನ ಮೇಲೆ ಎಲ್ಲರಿಗೂ ನೀವು 2.25 ಇಂಚು ತಗೊಳ್ಳಿ. 9 ಇಂಚಿನ ಒಳಗಡೆ ಬಂದಿದೆಯಲ್ಲ ಅಂದರೆ 34, 32, 36 ಎದೆ ಸುತ್ತಳತೆ ಇರೋರಿಗೆಲ್ಲರಿಗೂ 2 ಇಂಚು ತಗೊಂಡ್ರೆ, ಉಲ್ಟಾ ಫೋಲ್ಡ್ ಮಾಡೋದಾದರೆ ಕರೆಕ್ಟಾಗಿ 2.25 ಇಂಚಿಗೆ ಬರುತ್ತೆ. ಕುತ್ತಿಗೆ ಅಗಲ ಅಂತಂದರೆ ಇದು ಬರುತ್ತೆ. ಕುತ್ತಿಗೆ ಅಗಲ ಅಂತಂದರೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ನೀಟಾಗಿ ನೀವು ಈ ರೀತಿ ಇಟ್ಕೊಂಡು ತಗೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು 4.25 ಇಂಚಿಗೆ ಬರ್ತದೆ. 4.25 ಅಂತಂದರೆ ನಾನು ಇಟ್ಕೊಂಡಿರೋದು ಕರೆಕ್ಟಾಗಿ. ಅದನ್ನು ಅರ್ಧ ಮಾಡಿದಾಗ 2.25 ಬರುತ್ತೆ. ಈ ರೀತಿ ನೋಡಿಕೊಂಡು ಅದನ್ನು ಅರ್ಧ ಮಾಡಿದಾಗ ನಿಮಗೆ 2.25 ಬರ್ತಾ ಇದೆ. ಹಾಗೆಯೇ ಶೋಲ್ಡರ್ ಯಾವ ರೀತಿ ನೋಡ್ಕೊಳ್ಳೋದು, ಶೋಲ್ಡರಿಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಹೊಲ್ದಿರ್ತೀರಲ್ವ ಭುಜ, ಇಲ್ಲಿಂದ ಟೇಪನ್ನು ಈ ರೀತಿ ಹಿಡಿದು ನೋಡ್ಕೊಳ್ಳಿ. ನೋಡ್ಕೊಂಡಾಗ 3.25 ಬರ್ತಿದೆ. ಇದಕ್ಕೆ ನೀವು 3/4 ಇಂಚ್ ಆ್ಯಡ್ ಮಾಡಬೇಕು. ಎಷ್ಟೇ ಬರಲಿ, 2.25 ಬಂದರೂ 3/4 ಇಂಚ್ ಆ್ಯಡ್ ಮಾಡಿ, 3 ಬಂದರೂ 3/4 ಇಂಚ್ ಆ್ಯಡ್ ಮಾಡಿ. ಒಬ್ಬೊಬ್ಬರು ಶೋಲ್ಡರು ತುಂಬ ದೊಡ್ಡದಿರುತ್ತೆ, ಅವರಿಗೆ ಜಾಸ್ತಿ ಬೇಕಾಗುತ್ತೆ. ಮತ್ತು ಸ್ವಲ್ಪ ಏಜ್ ಆದವರಿಗೂ ಸಹಿತ ಶೋಲ್ಡರ್ ಜಾಸ್ತಿ ತಗೊಳ್ಬೇಕಾಗತ್ತೆ. ನೋಡಿ, ಇವರು 3.25 ಇದೆ. ಭುಜ, ಶೋಲ್ಡರ್ ಭುಜ ಎಲ್ಲ ಒಂದೇ. 3.25 ಇದೆ. ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿದ್ರೆ 4 ಇಂಚ್ ಆಗುತ್ತೆ. ರೆಡಿ ಎಷ್ಟು ಬರುತ್ತೆ ಭುಜ, 4 ಇಂಚ್ ಇಟ್ಕೊಂಡಾಗ 3/4 ಇಂಚೆ ಸ್ಟಿಚ್ ಮಾಡಿದಾಗ 3/4 ಇಂಚ್ ಬರುತ್ತೆ. ಅದಾದಮೇಲೆ ನೀವೀಗ
ಹಾರ್ಮೋಲ್ ತಗೋಬೇಕು. ಹಾರ್ಮೋಲ್ ತಗೋಬೇಕಾದ್ರೆ ಮಾತ್ರ ಬ್ಲೌಸನ್ನು ನೀಟಾಗಿ ಈ ರೀತಿ ಸರಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಳ್ಳಿ. ಬ್ಲೌಸನ್ನು ಈ ರೀತಿ ಇಟ್ಕೊಂಡು ನೀವು ಟೇಪನ್ನು ಈ ರೀತಿ ಇಟ್ಕೊಂಡು ಹೀಗೆ ಮಡಚಿ. ಈಗ ಮಡಚಿದಾಗ ಕರೆಕ್ಟಾಗಿ ಎಷ್ಟು ಬರ್ತಿದೆ, 5.25 ಬರ್ತಿದೆ. ಇವರಿಗೆ 5.25 ಬಂದರೆ ಅದಕ್ಕೆ ಅರ್ಧ ಇಂಚು ಸೇರಿಸ್ಬಿಟ್ಟು 6 ಇಂಚ್ ಇಟ್ಕೋಬೇಕಾಗತ್ತೆ. ಹಾರ್ಮೋಲ್ ಬಂದುಬಿಟ್ಟು 5.25 ಪ್ಲಸ್ ಅರ್ಧ ಇಂಚು ಸೇರಿಸಿದ್ರೆ 6 ಇಂಚು ರೆಡಿ ಇಟ್ಕೊಬೇಕಾಯ್ತಾ. ಒಬ್ಬೊಬ್ಬರಿಗೆ ಅಳತೆ ತಗೊಂಡಿದ್ದು ಮರ್ತೋಗುತ್ತೆ. ಈ ರೀತಿ ಬರ್ಕೊಂಡ್ರೆ ನೀವು ಇನ್ನೊಂದು ಸರಿ ಇರುತ್ತೆ. ನೀವೊಂದು ಎಕ್ಸೈಸ್ ಒಳಗೆ ಬರ್ಕೊಳ್ಳಿ, ಪರವಾಗಿಲ್ಲ. ನಂತರ ಹಾರ್ಮೋಲ್ ಆಯಿತು. ಕುತ್ತಿಗೆ ಈಗ ಫ್ರಂಟಿನ ಮುಂಭಾಗದ ಕುತ್ತಿಗೆ ಉದ್ದ ನೀವು ಈ ಸೈಡ್ ಆದರೂ ನೋಡ್ಕೊಬೋದು, ಈ ಸೈಡ್ ಆದರೂ ನೋಡ್ಕೊಬೋದು. ಹುಕ್ಸನ್ನು ಹಾಕಿ ಈ ರೀತಿ ಇಟ್ಕೊಂಡು ನೀವು ನೋಡಿ ಈ ರೀತಿ 6.25 ಬರ್ತಾ ಇದೆ. ರೆಡಿ 6.25 ಬರ್ತಾ ಇದೆ. ಇದಕ್ಕೆ ನೀವು ಅರ್ಧ ಇಂಚ್ ಸೇರಿಸ್ಕೊಬೇಕು. ಅರ್ಧ ಇಂಚ್ ಯಾಕಂದರೆ ಶೋಲ್ಡರ್ ನಾವಿಲ್ಲಿ ಹೊಲಿತೀವಿ, ಹಾಗಾಗಿ ಕುತ್ತಿಗೆಯ ಮುಂಭಾಗದ ಉದ್ದ ಅಂತ ಬರ್ದಿದ್ದೀನಿ ನಾನು. ಇಲ್ಲಿ ಬೇಕಾದರೆ ಒಂದು ಗೊತ್ತಾಗೋ ರೀತಿ ಈ ರೀತಿ ಬರ್ಕೊಳ್ಳಿ. 6.25 ಪ್ಲಸ್ ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಿದ್ರೆ 7 ಇಂಚು ನೀವು ರೆಡಿ ಇಡಬೇಕು. ಶೋಲ್ಡರ್ ಹಿಡಿದಾಗ ಕರೆಕ್ಟಾಗಿ 6.25 ಬರುತ್ತೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ನಾವೀಗ ಬ್ರೆಸ್ಟ್ ಪಾಯಿಂಟು, ನಿಪ್ಪಲ್ ಪಾಯಿಂಟು ತೊಗೊಬೇಕು. ಬ್ರೆಸ್ಟ್ ಪಾಯಿಂಟು ಅಂತ ನೋಡಿ, ಬ್ರೆಸ್ಟ್ ಪಾಯಿಂಟ್ ನೀವು ಈ ರೀತಿ ಎರಡೂ ಶೋಲ್ಡರಿನ ಮಧ್ಯದಲ್ಲಿ ಟೇಪನ್ನು ಹಿಡಿದ್ಬಿಟ್ಟು ಈ ರೀತಿನೂ ಅಳತೆ ಮಾಡ್ಬೋದು. ಇಲ್ಲ ನಮಗೆ ಕಷ್ಟ ಆಗತ್ತೆ ಅಂತ ಅಂದರೆ ನೀವು ಫಸ್ಟಿಗೆ ಇಲ್ಲಿಂದ ಬ್ರೆಸ್ಟ್ ಪಾಯಿಂಟು, ನಿಪ್ಪಲ್ ಪಾಯಿಂಟು ತೊಗೋಬೋದು. ನೋಡಿ ನಾನೀಗ ನಿಮ್ಗೆ ಈಸಿಯಾಗಿ ತೋರಿಸ್ತೀನಿ. ಎರಡು ಶೋಲ್ಡರಿನ ಮಧ್ಯದಲ್ಲಿ ನಾವು ಬ್ರೆಸ್ಟ್ ಪಾಯಿಂಟ್ ಅಂದರೆ ಫ್ರಂಟಿನ ಪಟ್ಟಿ ಉದ್ದ ತಗೊಳ್ಳೋದಕ್ಕೆ 12.25 ಬರ್ತಾ ಇದೆ. ಸ್ವಲ್ಪ ಈ ರೀತಿ ಎಳೆದು ನೋಡಿ, ಇಲ್ಲಿ ಯಾವ ರೀತಿ ಇಲ್ಲಿ ಕರೆಕ್ಟಾಗಿ ಪಟ್ಟಿ ಹಚ್ಚಿದಾರೋ ಇಲ್ಲಿಗೆ ಬರುತ್ತೆ 12. ತುಂಬ ಜಾಸ್ತಿ ಎಳೆದುಬಿಟ್ಟು ತುಂಬ ಜಾಸ್ತಿನೂ ತೊಗೋಬೇಡಿ, ಯಾಕಂದರೆ ಫ್ರಂಟಲ್ಲಿ ತುಂಬ ಉದ್ದ ಬಂದ್ಬಿಡುತ್ತೆ. ಈ ರೀತಿ ಸ್ವಲ್ಪ ಲೈಟಾಗಿ ಎಳೆದಾಗ 12.25 ಬರ್ತಿದೆ. ಫ್ರಂಟಿನ ಮುಂಭಾಗದ ಪಟ್ಟಿ ಉದ್ದ 12.25, ಅದಕ್ಕೆ ನೀವು 1 ಇಂಚು ಆ್ಯಡ್ ಮಾಡಬೇಕು. ಅಲ್ಲಿಗೆ 13.25 ಆಗುತ್ತೆ. ಈಗ ಇಷ್ಟು ಆದಮೇಲೆ ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ, ಎದೆ ಸುತ್ತಳತೆ ಅಂತೂ ನಮಗೆ ಸಿಕ್ಬಿಟ್ಟಿದೆ. ಎದೆ ಸುತ್ತಳತೆ ಫಿಟ್ಟಿಂಗಿಗೆ 10 ಫಿಟ್ಟಿಂಗ್, ನಾವು ಎದೆ ಸುತ್ತಳತೆ ಫಿಟ್ಟಿಂಗ್ ಬಂತಲ್ಲ ಅದು 10 ಇಂಚ್ ತೊಗೊಂಡಿದ್ವಿ. ಹಾರ್ಮೋಲ್ ರೌಂಡಿಂಗ್ ಬಂದು ನೀವು ಈ ರೀತಿ ನೋಡ್ಕೊಬೋದು, ಹೀಗೂ ನೋಡ್ಕೋಬೋದು, 9 ಇಂಚು. ಇವಾಗ ನಾವು ಬ್ಲೌಸನ್ನು ನಾವು ಈ ರೀತಿ ನಾವು ಬ್ಲೌಸ್ ಕಟಿಂಗ್ ಮಾಡೋದಕ್ಕಿಂತ ಮೊದಲು ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸತಿ ಅಳತೆ ಮಾಡಿಬಿಟ್ಟು ಕಸ್ಟಮರ್ ಹತ್ರ ತೊಗೊಬೇಕು. ಯಾಕಂದರೆ ಎದೆ ಸುತ್ತಳತೆ 10 ಇಂಚು ಅಂದರೆ ಟೋಟಲ್ ರೌಂಡಿಂಗ್ ಬಂದು 40 ಇಂಚು. ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಬಟ್ಟೆನೇ ಬೇಕಾಗತ್ತೆ. ಹಾಗಾಗಿ ಇದು ಬಂದುಬಿಟ್ಟು 1 ಮೀಟ್ರು ಕರೆಕ್ಟ್ ಇದೆ. ಇದು ಸಾದಾ ಬ್ಲೌಸು 1 ಮೀಟ್ರು ಬಟ್ಟೆ ಕರೆಕ್ಟ್ ಇದೆ. ನಾವು ಫಸ್ಟು ಎಂತ ಮಾಡೋಣ ಅಂತಂದರೆ ಈ ರೀತಿ ಬ್ಲೌಸನ್ನು ಈ ರೀತಿ ಮಡ್ಚ್ಕೊಳ್ಳೋಣ. ಹೀಗೆ ಮಡ್ಚ್ಕೊಂಡ್ರೆ ಬಟ್ಟೆ ಸಾಕಾಗತ್ತಾ ಅಂತ ಒಂದ್ಸತಿ ನೋಡ್ಕೊಬೇಕು. ಅಥವಾ ಹೀಗೆ ಮಡ್ಚ್ಕೊಂಡ್ರೆ, ಈ ಕಡೆಯಿಂದ ಈ ರೀತಿ ಮಡ್ಚ್ಕೊಂಡ್ರೆ ಸ್ಲೀವಿಗೂ ಸಾಕಾಗತ್ತಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಬೇಕು. ಸ್ಲೀವ್ ಉದ್ದ ನಾನು ಅಳತೆ ಮಾಡಿ ಹೇಳಿಲ್ಲ, ನಾನು ಕಟಿಂಗ್ ಮಾಡಬೇಕಾದ್ರೆ ಹೇಳ್ತೀನಿ. ಸ್ಲೀವ್ ಉದ್ದ ಬಂದುಬಿಟ್ಟು ಎಷ್ಟು ಇಂಚು ಅಂದರೆ 9.25 ಇಂಚಿದೆ. ನಾವು ಈ ಕಡೆ ಸೈಡು ಸಿಗತ್ತಾ 9.25 ಪ್ಲಸ್ 2 ಇಂಚು ಸಿಗತ್ತಾ ಅಂತ ನೋಡ್ಕೊಬೇಕು. ಹಾಗಾಗಿ ನಾನೀಗ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡ್ತೀನಿ. ಅಂದರೆ 12 ಇಂಚು ನಮಗೆ ಒಟ್ಟು ಬೇಕಲ್ವಾ, 12 ಇಂಚುಗೆ ನಾವು ನೋಡಿಕೊಂಡು ತೋಳಿಗೂ ಸಿಗತ್ತಾ ಈ ಕಡೆಯಿಂದ ಮಡ್ಚಿದ್ರೆ ಅಂತೇಳಿ ಒಂದ್ಸತಿ ಟೆಸ್ಟ್ ಮಾಡ್ಕೊಬೇಕು. ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ನೋಡ್ಕೊಬೇಕು. 10 ಇಂಚು ಸಿಕ್ಕೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಈ ಸೈಡಿಂದ ಹೀಗೆ ಮಡ್ಚ್ಕೊಳ್ಳೋಣ. ನೋಡಿ, ಈ ಸೈಡಿಂದ ಮಡ್ಚ್ಕೊಂಡ್ರೆ ಸ್ಲೀವ್ಗೆ ಆರಾಮಾಗಿ ಸಿಗತ್ತೆ. ನಾನು ಈ ಬ್ಲೌಸ್ ಪೀಸು ಐರನ್ ಮಾಡ್ಕೊಂಡಿದ್ದೀನಿ, ಐರನ್ ಮಾಡ್ಕೊಬೇಕು. ನೋಡಿ ಈಗ 12 ಇಂಚು, 12 ಅಥವಾ 12.25 ಇಟ್ಕೊಬೋದು, ಪರವಾಗಿಲ್ಲ. 12 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ 12 ಇಂಚು ಈ ರೀತಿ ಪೂರ್ತಿಯಾಗಿ 12 ಇಂಚಿಗೆ ಈ ರೀತಿ ಮಾಡ್ಕೊಳ್ಳಿ. ಬಟ್ಟೆ ವೇಸ್ಟ್ ಆಗಲ್ಲ. ನೀವು ಈ ರೀತಿ ಮಾಡೋದ್ರಿಂದ ಬಟ್ಟೆ ಎಲ್ಲೂ ವೇಸ್ಟ್ ಆಗಲ್ಲ. ಕರೆಕ್ಟ್ 12 ಇಂಚಿಗೆ ನೋಡಿಕೊಂಡು ಕಟ್ ಮಾಡೋದ್ರಿಂದ. ಫ್ರೆಂಡ್ಸ್, ಈಗ ಫಸ್ಟು ಬಾಡಿ ಪಾರ್ಟ್ ಕಟ್ ಮಾಡೋಣ, ಆಮೇಲೆ ಸ್ಲೀವ್ ಕಟ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಸಾದಾ ಬ್ಲೌಸ್ ಇನ್ನೂ ಯಾರಿಗೆಲ್ಲ ಕಟ್ ಮಾಡೋಕ್ಕೆ ಬರೋದಿಲ್ಲ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬ ಈಸಿ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ.
ಇಲ್ಲಿ ಸ್ಲೀವ್ಗೂ ಸಹಿತ ಉದ್ದ ಸಾಕಾಗತ್ತೆ, ಜಾಸ್ತಿನೇ ಇದೆ. ಇದಿಷ್ಟು ಬಟ್ಟೆ ಸ್ಲೀವ್ಗಾಗತ್ತೆ. ಈಗ ನಾನು 4 ಫೋಲ್ಡಲ್ಲಿ ಫ್ರಂಟ್ ಬ್ಯಾಕು ಎರಡನ್ನೂ ಕಟ್ ಮಾಡೋದ್ರಿಂದ ಈಗ ಚೀಟಿ ತಗೊಂಡು ಮೈ ಉದ್ದ ಎಷ್ಟಿದೆ ಅಂದರೆ 15 + 2 ಇಂಚು 17 ಇಂಚು. 17 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಬೇಕು. ನಮಗೆ ರೆಡಿ ಬಂದಿರೋದು ಎಷ್ಟು ಇಂಚು ಅದಕ್ಕೂ ನಾವು ಮಾರ್ಕ್ ಮಾಡ್ಕೊಬೇಕು. ನಮಗೆ ರೆಡಿ ಬಂದಿರೋದು 15 ಇಂಚು ಪ್ಲಸ್ ನಾವು 2 ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡಿ. ಈಗ ಒಂದು ಗೆರೆಯನ್ನು ಹಾಕೊಳ್ಳಿ ಈ ರೀತಿ. ಈಗ ಫ್ರಂಟ್ ಬ್ಯಾಕು ಎರಡು ಒಟ್ಟಿಗೆ ಕಟ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಈಗ ನೋಡಿ, ಬ್ಯಾಕಿಗಿಂತ ಫ್ರಂಟಲ್ಲಿ ಕರೆಕ್ಟ್ ಇರಬೇಕಿತ್ತು, ಆದರೆ ಬ್ಯಾಕಿಗಿಂತ ಫ್ರಂಟಲ್ಲಿ ಸ್ವಲ್ಪ ಅರ್ಧ ಇಂಚು ಕಡಿಮೆನೇ ಇದೆ. ನೀವು ಇಲ್ಲೂ ಬೇಕಿದ್ರೂ 2 ಇಂಚಿಗೆ ಟೇಪಲ್ಲಿ ಒಂದು ಗೆರೆಯನ್ನು ಎಳ್ಕೊಬೋದು. ಯಾಕಂದರೆ ಮಡಚುವಾಗ ಅಂದರೆ ಇಲ್ಲಿ ನಾವು ಬ್ಯಾಕಲ್ಲಿ ಬೆನ್ನು ಭಾಗದಲ್ಲಿ ಮಡ್ತೀವಲ್ವ, ಹಾಗಾಗಿ 1 ಇಂಚಿಗೆ 1 ಇಂಚಿಗೆ ಬೇಕಾದರೆ 2 ಎಕ್ಸ್ಟ್ರಾ ಈ ಥರ ಮಾರ್ಕ್ ಮಾಡ್ಕೊಬೋದು. ಈಗ ನಾವು ಬ್ಯಾಕು ಮತ್ತು ಫ್ರಂಟ್, ಇದು ಫ್ರಂಟು ಇದು ಬ್ಯಾಕು, ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಗುಂಪಿನ ಬೇಕಾದರೂ ನೀವು ಹಾಕೋಬೋದು. ಇಲ್ಲ ಅಂತಂದರೆ ಹಾಗೆ ಕಾಟನ್ ಪೀಸ್ ಆದರೆ ಜಾರಲ್ಲ, ಹಾಗೆ ಇರುತ್ತೆ ನೋಡಿ ಫ್ರೆಂಡ್ಸ್. ಈಗ ಶುರು ಮಾಡೋಣ. ಈಗ ಬಂದುಬಿಟ್ಟು ನೋಡಿ 2.25 ಇಂಚು ನಾವು ಕುತ್ತಿಗೆ ಅಗಲ ತಗೊಳ್ತಿದ್ದೀವಿ, 4 ಇಂಚು ಶೋಲ್ಡರ್ ತಗೊಳ್ತಿದ್ದೀವಿ. ಒಟ್ಟು ಟೋಟಲ್ ಬಂದುಬಿಟ್ಟು 6 ಇಂಚ್ ಬಂತು, 6.25 ಬರ್ತಿದೆ. ಆರ್ಮೋಲ್ ಬಂದುಬಿಟ್ಟು 6 ಇಂಚು ತಗೊಳ್ತೀನಿ. ಯಾಕಂದರೆ ನಾವು ಅಳತೆ ಮಾಡಿದ್ವಲ್ಲ ಅಳತೆ ಬ್ಲೌಸಲ್ಲಿ, ಅಂದರೆ ಅಳತೆ ಬ್ಲೌಸ್ ಹೇಗಿದೆ ಹಾಗೆ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ 6 ಇಂಚಿಗೆ ತಗೊಳ್ತಾ ಇದ್ದೀವಿ. ಹಾಗೆಯೇ ಇಲ್ಲೊಂದು ಗೆರೆ ಹಾಕ್ಕೊಳ್ಳಿ, ನೋಡ್ತಾ ಇರ್ಬೋದು. ಈಗ ಇದರ ಎದೆ ಸುತ್ತಳತೆ ಬಂದುಬಿಟ್ಟು 10 ಇಂಚ್, ಅಂದರೆ ಫಿಟ್ಟಿಂಗು 10 ಇಂಚು, 2 ಇಂಚು ಎಕ್ಸ್ಟ್ರಾ ಆಯ್ತಲ್ವಾ. ಈಗ ಬೇಕಿದ್ರೆ ನಿಮಗೆ ಗೊತ್ತಾಗಲ್ಲ ಅಂತಂದರೆ ಫಿಟ್ಟಿಂಗ್ ಲೈನನ್ನು ನೀವು ಈ ರೀತಿ ಗೆರೆ ಎಳ್ಕೊಬೋದು. ನೋಡ್ತಾ ಇದ್ದೀರಲ್ವಾ, 2.25 ಕುತ್ತಿಗೆಯ ಅಗಲ, 2.25, 4 ಇಂಚು ಶೋಲ್ಡರು, ಆರ್ಮೋಲು 6 ಇಂಚು, ಇಷ್ಟ ಆಯಿತಾ. ಫ್ರಂಟಿನ ಕುತ್ತಿಗೆ ಉದ್ದ ಬೇಕಾದರೆ ತಗೊಳ್ಳೋಣ. ಎಷ್ಟಿದೆ ಅಂತಂದರೆ ಮುಂಭಾಗದ ಕುತ್ತಿಗೆ ಉದ್ದ 6.5 + 7 ಇಂಚು, 7 ಇಂಚು. ಇಲ್ಲೂ ಸಹಿತ 2.25 ಇಂಚು ತಗೊಳ್ಳಿ. ನೆಕ್ಸ್ಟು ಒಂದು ಬಾಕ್ಸ್ ಹಾಕಿ ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು ಬಂದುಬಿಟ್ಟು ನಾವು ಹಾರ್ಮೋಲ್ ತಗೋಬೇಕು. ಹಾರ್ಮೋಲು 1.25 ಇಂಚಿಗೆ ಒಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಫ್ರಂಟು ಮತ್ತು ಬ್ಯಾಕು. ಹಾಗೆಯೇ ಟೇಪಿಂದ ಇದನ್ನು ಅರ್ಧ ಮಾಡಿಕೊಂಡು ಇಲ್ಲೊಂದು ಪಾಯಿಂಟ್ ಮಾಡಿ. ಹಾಗೆಯೇ ಇಲ್ಲಿ 2.5ಗೆ ಇಲ್ಲೊಂದು ಪಾಯಿಂಟ್ ಮಾಡಿ. ಹಾಗೆ ಇದು 3 ಹಾರ್ಮೋಲ್ ಗೆರೆನೂ ಸೇರಿಸಿ. ಈಗ ನಮಗೆ ಫ್ರಂಟು ಒಂದು ನೆಕ್ ಡೀಪ್ ಹಾಕಬೇಕು. ನಿಮಗೆ ಅಳತೆ ಬ್ಲೌಸಲ್ಲಿ ಹೇಗಿದೆ ಸರಿ ಇದೆ ಹಾಗೆಯೇ ಏನಾದರೂ ಹಾಕಿ ಅಂತ ಕೊಟ್ಟರೆ ನೀವು ಅಳತೆ ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿ, ನೀವು ಮಾರ್ಕ್ ಮಾಡಿರ್ತೀರಲ್ಲ ಬ್ಲೌಸನ್ನು, ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ, ಅಂದರೆ ಕೆಲವೊಬ್ಬರಿಗೆ ಈ ಥರ ರೌಂಡ್ ಹಾಕೋದಕ್ಕೆ ಬರೋದಿಲ್ಲ, ಅವರು ನೀವು ಈ ರೀತಿ ಮಾಡ್ಕೊಬೋದು ನೋಡಿ. ಅಳತೆ ಬ್ಲೌಸಿಂದನೇ ಮಾರ್ಕ್ ಮಾಡಿ ಈ ರೀತಿ ಇಟ್ಟರೆ ಕರೆಕ್ಟಾಗಿ ಬಂತು. ಈಗ ಪಟ್ಟಿ ತಗೋಬೇಕಲ್ವಾ, ಪಟ್ಟಿ ಎಷ್ಟು ಬೇಕು ಅಂದರೆ ಇದರಲ್ಲಿ ಫ್ರಂಟ್ ಮುಂಭಾಗದ ಪಟ್ಟಿ ಎಷ್ಟಿದೆ, 12.5 ಇದೆ. ಮುಂಭಾಗದ ಪಟ್ಟಿ ಅಂದರೆ ಇದು 12.5 ಇದೆ. ನಾವು ಮೇಲಿಂದ ಅಳತೆ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ. 12.5 ಇದೆ. 12.5ಗೆ 1 ಇಂಚು 13.5 ಸೇರಿಸ್ಬೇಕು. ನಾವು ಹೊಲಿದಾಗ 12.5ಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ಇಲ್ಲಿಂದ ಈ ಥರ ಒಂದು ಲೈನನ್ನು ಹಾಕೋಬಿಡಿ, ಈ ರೀತಿ ಒಂದು ಲೈನ್ ಹಾಕೋಬಿಡಿ ಬೆಲ್ಟ್ ಪಟ್ಟಿದು, ಆಯಿತಾ. ಈ ಪಟ್ಟಿ ಗೆರೆ ಹಾಕಿದ ಮೇಲೆ ಈ ಮೇಲ್ಗಡೆ ಬರಬೇಕು, 3/4 ಇಂಚಿಗೆ ಒಂದು ಮೇಲ್ ಬನ್ನಿ. ಹಾಗೆ ಇಲ್ಲಿ ಅರ್ಧ ಇಂಚು ಈ ರೀತಿ ತಗೊಳ್ಳಿ. ನೆಕ್ಸ್ಟು ಇದನ್ನು ಈ ರೀತಿ ಸೇರಿಸಿ, ಪಟ್ಟಿನ ಈ ರೀತಿ ಪಟ್ಟಿ ಸೇರಿಸಿದ್ರೆ ಕರೆಕ್ಟಾಗಿ ಬರುತ್ತೆ. ನಿಮಗೆ ಇನ್ನೂ ಡೌಟ್ ಇದೆ ಅಂತಂದರೆ ನೀವು ಅಳತೆ ಬ್ಲೌಸಿಂದ ನೀವು ಈ ರೀತಿ ನೋಡ್ಕೋಬೋದು, ಕರೆಕ್ಟಾಗಿ ಬರುತ್ತೆ. ಹಾಗೆಯೇ ಇಲ್ಲಿ ಈ ರೀತಿ ನೋಡ್ಕೋಬೋದು, ಕರೆಕ್ಟಾಗಿ ಬಂದಿದೆ. ಇಲ್ಲಿ 3/4 ಇಂಚಿಗೆ ಮೇಲೆ ತೊಗೊಂಬನ್ನಿ, ಕರೆಕ್ಟಾಗಿ ಬರುತ್ತೆ. ಈಗ ಇದು ತುಂಬ ಜನಕ್ಕೆ ಫ್ರಂಟಲ್ಲಿ
ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ, ಇಳಿತಾ ಇರುತ್ತೆ. ನಂಗಂತೂ ತುಂಬ ಕ್ವಶನ್ ಅದು ಬರ್ತಾನೆ ಇರುತ್ತೆ, ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಅರ್ಧ ಇಂಚು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡಬೇಕು. ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ಇಷ್ಟು ಫ್ರಂಟ್ ಆಯ್ತು. ಇದು ನೋಡಿ 2 ಇಂಚು ಮಾರ್ಜಿನಿಗಾಯಿತು. ಇಷ್ಟಾದಮೇಲೆ ನಾವು ಇದಿಷ್ಟು ಹಾಕಿದ್ದು ಕರೆಕ್ಟ್ ಇದೆಯಾ ಅಂತೇಳಿ ಚೆಕ್ ಮಾಡಬೇಕು. ಹಾರ್ಮೋಲ್ ರೌಂಡಿಂಗ್ ಬಂದು ಎಷ್ಟಿದೆ, 9 ಇಂಚಿದೆ. ಎದೆ ಸುತ್ತಳತೆ ಬಂದುಬಿಟ್ಟು 10 ಇಂಚಿದೆ. ಈ ಟೇಪಲ್ಲಿ ಅಳತೆ ಮಾಡೋಣ. ಹಾರ್ಮೋಲ್ ರೌಂಡಿಂಗು 8.75 ಬರ್ತಿದೆ. ಇಲ್ಲೊಂದು ಟಕ್ಸ್ ಬರುತ್ತೆ ಫ್ರೆಂಡ್ಸ್, ಟಕ್ಸ್ ಇಲ್ಲಿಗೆ ಬರ್ತಾ ಇದೆ ನೋಡಿ. ಟೇಪಲ್ಲಿ ಕರೆಕ್ಟಾಗಿ ಈ ರೀತಿ ಹಿಡಿದ್ರೆ ಗೊತ್ತಾಗ್ತಾ ಇದೆ 9 ಇಂಚ್ ಬರ್ತಾ ಇದೆ. ಇಲ್ಲೊಂದು 1/4 ಇಂಚು ಅಂದರೆ ನಾನು ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಬಿಟ್ಟಿದ್ದೀನಿ. 8.75 ಬರ್ತಿದೆ. ಇಲ್ಲೊಂದು ಟಕ್ಸ್ ಬರುತ್ತೆ, ಇಲ್ಲಿ ಫ್ರಂಟಲ್ಲಿ ಒಂದು ಟಕ್ಸ್ ಬರುತ್ತಲ್ವ ಇಲ್ಲಿ, ಆಗ ಕರೆಕ್ಟಾಗಿ ಫಿಟ್ಟಿಂಗಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಎದೆ ಸುತ್ತಳತೆ ಇಲ್ಲಿ 1/4 ಇಂಚ್ ಬಿಟ್ಟು ಅಂದರೆ ಇದು ಗುಂಡಿಪಟ್ಟಿ ಕಜಪಟ್ಟಿಗೆ 1/4 ಇಂಚ್ ಹೋಗುತ್ತೆ, ಹಾಗಾಗಿ 1/4 ಇಂಚ್ ಅಲ್ಲಿಂದ ಬಿಟ್ಬಿಟ್ಟು ಹಿಡಿಬೇಕು. ನೋಡ್ತಾ ಇದ್ದೀರಲ್ವ, 1/4 ಇಂಚು ಅಥವಾ ಅರ್ಧ ಇಂಚು ಅಂದರೆ ಸ್ಟಿಚ್ ಮಾಡೋರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ಇಲ್ಲಿಂದ ಬಿಟ್ಬಿಟ್ಟು ಟೇಪನ್ನು ಅಳತೆ ಹಿಡಿದಾಗ 9 ಈ ಕರೆಕ್ಟಾಗಿ ಫಿಟ್ಟಿಂಗು ಎಲ್ಲಿಗೆ ಬಂತೋ ಅಲ್ಲಿಗೆ 10 ಬರ್ತಿದೆ. ಯಾಕಂದರೆ ಎಲ್ಲ ಎರಡೂ ಕಡೆನೂ ಒಂದು ಟಕ್ಸ್ ಬರೋದ್ರಿಂದ ಕರೆಕ್ಟಾಗಿ ಈ ಪಾಯಿಂಟಿಗೆ 10 ಇಂಚಿಗೆ ಕರೆಕ್ಟಾಗಿ ಕೂರುತ್ತೆ, ಕರೆಕ್ಟಾಗಿ ಬರುತ್ತೆ ನೋಡಿ. ಹಾರ್ಮೋಲ್ ರೌಂಡಿಂಗು ಮತ್ತು ಎದೆ ಸುತ್ತಳತೆ ಕರೆಕ್ಟಾಗಿ ಆಯಿತು. ಈಗ ನಾವು ಕಟ್ಟಿಂಗ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ಬೆಲ್ಟ್ ಪಟ್ಟಿ ಕಟ್ ಮಾಡೋಣ. ಇಲ್ಲಿ ಬೆಲ್ಟ್ ಪಟ್ಟಿ ನಾವು ಲೈನಿಂಗ್ ಬ್ಲೌಸಲ್ಲಾದರೆ ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚ್ ಉದ್ದ ಇಡ್ತೀವಿ. ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ ನಾವು, ಇದು ಕರೆಕ್ಟಾಗಿ ಸಮ ಇರಬೇಕಿತ್ತು. ನೀವು ಏನು ಮಾಡಿ ಅಂತಂದರೆ ಸ್ಟಿಚ್ ಮಾಡಬೇಕಾದ್ರೆ ಪಟ್ಟಿನ ಇಟ್ಟು ನೋಡ್ಕೊಳ್ಳಿ, ಕರೆಕ್ಟಾಗಿ ಬಂದರೆ ಇದು ಲೈನಿಂಗ್ ಬ್ಲೌಸಲ್ಲಾದರೆ 1 ಇಂಚ್ ಜಾಸ್ತಿ ಇಡ್ತೀವಿ. ಇದು ಸಾದಾ ಬ್ಲೌಸ್ಗೆ ನಾವು ಜಾಸ್ತಿ ಇಡೋದು ಬೇಡ. ಇದಕ್ಕೆ ನೀವು ಒಂದು ಅರ್ಧ ಇಂಚ್ ಬಟ್ಟೆನ ಹಚ್ಕೊಂಡ್ರೆ ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಇದೇ ಬೆಲ್ಟ್ ಪಟ್ಟಿ ಸಾಕು. ಇದು ಉದ್ದ ಇರಬಾರ್ದು. ನಾರ್ಮಲ್ ಸಾದಾ ಬ್ಲೌಸಲ್ಲಿ ಫ್ರಂಟು ಬ್ಯಾಕಿಗಿಂತ 1 ಇಂಚ್ ಉದ್ದ ಇರಬಾರ್ದು. ಲೈನಿಂಗ್ ಬ್ಲೌಸಲ್ಲಿ ಬ್ಯಾಕಿಗಿಂತ ಫ್ರಂಟಲ್ಲಿ ಉದ್ದ ಇರಬೇಕು. ಬೆಲ್ಟ್ ಪಟ್ಟಿ ಕಟ್ ಮಾಡಾಯ್ತು. ಇದಕ್ಕೊಂದು ಅರ್ಧ ಇಂಚ್ ಬಟ್ಟೆ ಆ್ಯಡ್ ಮಾಡಬೇಕು. ಹಾಗೆಯೇ ಹಾರ್ಮೋಲಲ್ಲಿ 4 ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡೋಣ. ನೆಕ್ಸ್ಟು ಶೋಲ್ಡರ್ ಡ್ರಾಪ್ ಆಗತ್ತೆ ಅನ್ನೋರಿಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಫ್ರಂಟಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಈಗ ಇಲ್ಲಿ ಒಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಫ್ರಂಟ್ ಪಾರ್ಟನ್ನು ತಕ್ಕೊಬಿಡಿ. ಈ ರೀತಿ ಫ್ರಂಟ್ ಪಾರ್ಟ್ ತಕ್ಕೊಂಡು ಇಲ್ಲಿ 3/4 ಇಂಚಿಗೆ ಆ್ಯಡ್ ಮಾಡಿದ್ರಲ್ಲ ಕಟ್ ಮಾಡ್ಕೊಂಬಿಡಿ. ಈಗ ಫ್ರಂಟ್ ರೆಡಿ ಆಯಿತು. ಇದು ನೀವು ಟಕ್ಸ್ ಹಿಡಿಯೋದಕ್ಕೆ ಈ ರೀತಿ ಮಾರ್ಕ್ ಆಯಿತು. ಇವರು ದಪ್ಪ ಇರೋದ್ರಿಂದ 2.5 ಉದ್ದ ಇಟ್ಕೊಬೇಕು. ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಇಲ್ಲಿಂದ 2.5ಗೆ ಹಾಗೆ ಇಲ್ಲಿಂದ 2.5 ಇಲ್ಲಿ ನೋಡಿ, ಮತ್ತೆ ಇಲ್ಲಿಂದ 2.5 ಇಲ್ಲಿ ಒಂದು ರೌಂಡ್ ಸರ್ಕಲ್ ಅನ್ನೋದು ಬರಬೇಕು. ಆಗ ಕರೆಕ್ಟಾಗಿ ಬರುತ್ತೆ. ನೀವು ಈ ರೀತಿ ಚಾಕಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಹೊಡ್ಕೊಂಡ್ರೆ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಬರುತ್ತೆ. ನೀವು ಅಲ್ಲಿಗೆ ಮತ್ತೆ ಮಾರ್ಕ್ ಮಾಡ್ಕೊ. ಇಲ್ಲಿ ಮಧ್ಯೆ ಕಟ್ಟಾದರೂ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೇನಾದರೂ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇಷ್ಟು ಫ್ರಂಟ್ ಪಾರ್ಟ್ ಆಯಿತು. ಈಗ ಬ್ಯಾಕಲ್ಲಿ ಬಂದುಬಿಟ್ಟು ನಾವೀಗ ಬ್ಯಾಕ್ ಡೀಪ್ ಒಂದು ನೋಡ್ಕೊಂಡಿಲ್ಲ ಫ್ರೆಂಡ್ಸ್. ಅಳತೆ ಬ್ಲೌಸಲ್ಲಿ ನಾನು ಡೀಪ್ ಹಿಡಿಬೇಕಾದ್ರೆ ಬ್ಯಾಕ್ ಡೀಪ್ ಒಂದು ನೋಡ್ಕೊಂಡಿಲ್ಲ. ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಬ್ಯಾಕ್ ಡೀಪ್ ಎಷ್ಟಿದೆ ಅಂತೇಳಿ ನೋಡ್ಕೊಳ್ಳೋಣ. ಬ್ಯಾಕ್ ಡೀಪ್ ಬಂದು 9 ಇಂಚು, 9.25 ಇಂಚಿಗೆ ಮಾರ್ಕ್ ಮಾಡೋಣ. ಫ್ರೆಂಡ್ಸ್, ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಮೈ ಅಳತೆ ತಗೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಯಾರಿಗಾದರೂ ಬಾಡಿ ಮೆಜರ್ಮೆಂಟ್ ಅಳತೆ ತಗೊಳ್ಳೋದು ವಿಡಿಯೋ ಬೇಕಿದ್ರೆ ನೀವು RG ಟೈಲರಿಂಗ್ ಕ್ಲಾಸಲ್ಲಿ
ನೋಡ್ಬೋದು ನೋಡಿ ಈ ರೀತಿ. ಮತ್ತು ನೀವು ಈಗ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಇಲ್ಲಿ 2 ಕಾಲು ತೊಗೊಂಡಿದ್ರಲ್ವಾ, ಡೀಪ್ ಹತ್ರ ಎಷ್ಟು ತೊಗೊಬೇಕು ಅಂದರೆ 2.5 ತೊಗೋಬೇಕಾಗತ್ತೆ. ಯಾಕಂದರೆ ಕೆಲವು ಸರಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ಮೇಲೂ 2 ಕಾಲು ತೊಗೊಂಡಿರ್ತಾರೆ, ಇಲ್ಲಿ ಕೆಳಗಡೆ ಡೀಪಿನ ಉದ್ದ ಬಂದಿರುತ್ತಲ್ವಾ, ಇಲ್ಲೂ ಸಮೇತನೂ 2 ಕಾಲು ತೊಗೊಂಡಿರ್ತಾರೆ. ಅದಕ್ಕೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ನೀವು ಇಲ್ಲಿ 2 ಕಾಲು ತೊಗೊಂಡ್ರೆ ಇಲ್ಲಿ 2.5 ಇಡಬೇಕು, 2.25 ಇಡ್ಬೋದು. ಅಥವಾ ನೀವು 2.5 ತೊಗೊಂಡ್ರೆ 3 ಇಂಚ್ ತೊಗೊಳ್ಳಿ, 3 ಇಂಚ್ ಇಲ್ಲಿ ತೊಗೊಂಡ್ರೆ ಇಲ್ಲಿ 3.5 ತೊಗೊಳ್ಳಿ. ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಇಲ್ಲಿ ನೀವು ಒಳಗಡೆನೆ ಹೀಗೆ ಕಟ್ ಮಾಡಿದಾಗ 2 ಕಾಲಿಗೆ ಕಟ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ನಾನಿಲ್ಲಿ 2.5 ಇಂಚು ತಗೊಂಡು ಒಂದು ಬಾಕ್ಸ್ ಹಾಕಿದ್ದೀನಿ, ನೋಡ್ಬೋದು. ಬಾಕ್ಸ್ ಹಾಕಿ ಈ ರೀತಿ ಸ್ವಲ್ಪ ರೌಂಡನ್ನು ಈ ರೀತಿ ಹೊರಗೆ ತಂದು ಮತ್ತೆ ನೀವು ಇದೇ ಲೈನಿಂಗೇನೆ ತರಬೇಕು. ಆಗ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಇದ್ರ ಒಳಗಡೆನೇ ಹಾಕಿ ಮೇಲೆ ಎಷ್ಟು ತೊಗೊಂಡಿರ್ತಾರೋ ಅಷ್ಟೇ ತಗೊಳ್ತಾರೆ. ಆಗ ಬೆನ್ನು ಅಗ್ಲ ಇರೋರಿಗೆ ಗ್ಯಾರಂಟಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಬೇಕಾದರೆ ನೀವು ನೋಡಿ, ಸ್ವಲ್ಪ ದಪ್ಪ ಇರೋರಿಗೆ, ಬೆನ್ನು ಅಗ್ಲ ಇರೋರಿಗೇ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಅದು ಯಾಕಂದರೆ ನೀವು ಸ್ವಲ್ಪ ಬ್ರಾಡಾಗಿ ತಗೊಳ್ಳೋದಿಲ್ಲ, ಅದಕ್ಕೆ ಆ ರೀತಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ನೋಡಿ ಇಲ್ಲಿ ಈಗ ನಾವು ಈಗ ಕಟ್ ಮಾಡಿದ್ವಲ್ಲ, ಇಲ್ಲಿ ಸ್ವಲ್ಪ ಬ್ರಾಡಾಗಿ ಬಂತು ಅಂದರೆ ಇಲ್ಲಿ ಕುತ್ಕೊಳ್ಳುತ್ತೆ. ಅದೇ ನೀವು ಇಲ್ಲಿ ಜಾಸ್ತಿ ತೆಗೆದ್ರೆ ಅಂದರೆ ಈ ಥರ ಶೋಲ್ಡರ್ ಇದಾಗುತ್ತೆ. ಇಲ್ಲಿ ಸ್ವಲ್ಪ ಬೆನ್ನು ಅಗ್ಲ ಇರೋರಿಗೆ ರೌಂಡಾಗಿ ಬೇಕಾಗುತ್ತೆ. ಈಗ 1 ಇಂಚಿಗೆ ಮಡ್ಚ್ಕೊಂಡ್ಬಿಡಿ, 1 ಇಂಚು ಮಾರ್ಜಿನಿಗಾಗುತ್ತೆ. ನೀವು ಇದನ್ನೆಲ್ಲ ನೋಡಿ ಫ್ರೆಂಡ್ಸ್, ಈಗ ನಿಮಗೆ ಪಟ್ಟಿ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ಇದನ್ನೆಲ್ಲ ಹೊಲ್ಕೊಳ್ಳಿ. ಇದು ಈ ರೀತಿ ಹೊಲಿತೀರಲ್ವಾ, ಈ ರೀತಿ ಹೊಲಿದಾದ್ಮೇಲೆ ಇದನ್ನು ಟಕ್ಸ್ ಎಲ್ಲ ಹಿಡಿತೀರಲ್ವಾ, ಇಲ್ಲೆಲ್ಲ ಟಕ್ಸ್ ಹಿಡಿದುಬಿಟ್ಟು ಎಷ್ಟು ಟಕ್ಸ್ ಎಲ್ಲ ಹಿಡಿದ್ಬಿಟ್ಟು ಎಲ್ಲ ಆಯಿತು. ಈಗ ಶೋಲ್ಡರ್ ಜಾಯಿಂಟ್ ಮಾಡೋಕ್ಕಿಂತ ಮುಂಚೆ ನೀವು ಪಟ್ಟಿ ಹಚ್ಚಬೇಕಾಗಿರುತ್ತೆ. ಪಟ್ಟಿನ ನೀವು ಈ ರೀತಿ ಸ್ಟಿಚ್ ಆಗಿರುತ್ತೆ. ಇಲ್ಲಿ ಪಟ್ಟಿನ ನೀವು ಇಟ್ಟು ನೋಡ್ಕೊಳ್ಳಿ. ಈ ರೀತಿ ಪಟ್ಟಿನ ನೋಡಿಕೊಂಡು ಇನ್ನೊಂದು ಅರ್ಧ ಇಂಚ್ ಪಟ್ಟಿ ಬೇಕು. ಯಾಕಂದರೆ ಬ್ಯಾಕಿಗಿಂತ ಫ್ರಂಟು ಸ್ವಲ್ಪ ಒಂದು ಅರ್ಧ ಇಂಚ್ ಉದ್ದ ಇರಬೇಕು. ಇಲ್ಲ ಅಂದರೆ ಕೈ ಮೇಲೆ ಎತ್ತಿದಾಗ ಬ್ಲೌಸು ಮೇಲೆ ಹೋಗ್ಬಿಡುತ್ತೆ. ಈ ರೀತಿ ಎಲ್ಲ ಸ್ಟಿಚ್ ಆದಮೇಲೆ ಪಟ್ಟಿ ಇರುತ್ತಲ್ವ, ಇನ್ನೇನು ನೀವು ಬೆಲ್ಟ್ ಪಟ್ಟಿ ಹಚ್ಚಬೇಕು ಅನ್ನೋ ಟೈಮಲ್ಲಿ ಈ ರೀತಿ ಇಟ್ಕೊಂಡು ಬೆಲ್ಟ್ ಪಟ್ಟಿನ ಈ ರೀತಿ ಇಟ್ಟು ನೋಡಿ, ನಿಮ್ಗೆ ಎಷ್ಟು ಉದ್ದ ಬೇಕು ಬೆಲ್ಟ್ ಪಟ್ಟಿ ಅಂತ ಗೊತ್ತಾಗುತ್ತೆ. ಅಂದರೆ ಬಟ್ಟೆ ಕಡಿಮೆ ಆದಾಗ, ಇವತ್ತು ಬಟ್ಟೆ ಕಡಿಮೆ ಆಯ್ತಲ್ವಾ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ಇದಕ್ಕೆ ಇನ್ನೂ 2 ಬೆಲ್ಟ್ ಪಟ್ಟಿನ ಹಚ್ಕೊಳ್ಳಿ. ಹಾಗೆಯೇ ಹುಕ್ಸು ರಿಂಗ್ಸಿಗೆ ಈ ಬಟ್ಟೆ ಇದೆ. ಈ ಥರ ಉಳಿದಿರೋ ಬಟ್ಟೆನ ವೇಸ್ಟ್ ಮಾಡಬಾರ್ದು. ಹಾಗೆಯೇ ಈಗ ಸ್ಲೀವ್ ಕಟ್ಟಿಂಗ್ ಮಾಡೋಣ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು, ಪ್ರಿನ್ಸ್ ಕಟ್ಟಿಂಗ್ ಮಾಡಿರೋದು ಅಂತೇಳಿ. ಅಲ್ಲಿ ನಾನು ಸ್ಲೀವನ್ನು ತೋರಿಸಿಲ್ಲ. ತುಂಬ ಜನ ಅಕ್ಕ ಸ್ಲೀವ್ ಕಟ್ಟಿಂಗ್ ಅಂತ ಹೇಳಿ ತುಂಬ ಮೆಸೇಜ್ ಹಾಕಿದ್ರು. ಈಗ ಸ್ಲೀವ್ ಕಟ್ಟಿಂಗ್ ತೋರಿಸ್ತೀನಿ. 9 ಕಾಲು ಅನ್ನೋದು ಸ್ಲೀವ್ ಬಂದಿತ್ತು, ಅಲ್ಲಿಗೆ ನಾವು 10 ಕಾಲು 11 ಕಾಲು ತಗೋಬೇಕು. 11.5 ತಗೊಳ್ತಿದ್ದೀನಿ. ಯಾಕಂದರೆ ಸಾದಾ ಬ್ಲೌಸ್ಗೆ ನಾವು 2 ಇಂಚು ತಗೋಬೇಕಾಗತ್ತೆ. ಲೈನಿಂಗ್ ಬ್ಲೌಸಿಗಾದರೆ 1 ಇಂಚ್ ಉದ್ದ ತಗೋಬೇಕು. ಸಾದಾ ಬ್ಲೌಸಿಗೆ ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸಿಗೆ ಮಾತ್ರ ನೀವು 2 ಇಂಚ್ ಜಾಸ್ತಿ ತಗೋಬೇಕು. ಈಗ ನೀವು ಇಲ್ಲಿ ಹಾರ್ಮೋಲ್ ಹತ್ರ ಇರುತ್ತಲ್ವ, ಕಂಕ್ಳ ಹತ್ರ, ಇಲ್ಲಿ ನಾವು ಈ ಅಳತೆನ ಮಾಡ್ಕೊಬೇಕು. 10 ಇಂಚ್ ಬರ್ತಾ ಇದೆ. ಇಲ್ಲಿ 10 ಇಂಚ್ ಬರ್ತಾ ಇದೆಯಾ ಅಂತ ನೋಡ್ಕೊಬೇಕು. 10 ಇಂಚು ಬರ್ತಾ ಇಲ್ಲ, ಇನ್ನೂ 2 ಇಂಚ್ ಬಟ್ಟೆನ ಇದಕ್ಕೆ ಆ್ಯಡ್ ಮಾಡಬೇಕು. 2 ಇಂಚ್ ಬಟ್ಟೆನ ಆ್ಯಡ್ ಮಾಡಿ ತೋಳನ್ನು ಕಟ್ ಮಾಡಬೇಕು. ಇಲ್ಲಿ ಮೇಲಿದೆ ಅಲ್ವಾ ಈ ಬಟ್ಟೆನೇ ಇಲ್ಲಿ ಆ್ಯಡ್ ಮಾಡ್ತೀವಿ. ನಾವು ಆ ರೀತಿ ಆ್ಯಡ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿದಾಗ ಇದು 1 ಇಂಚು ಮಾರ್ಜಿನಿಗೆ 1 ಇಂಚು ಫೋಲ್ಡ್ ಮಾಡೋದಕ್ಕೆ, ಸಾದಾ ಬ್ಲೌಸ್ ಅಲ್ವಾ. ಈ ಬಟ್ಟೆನ ಇಲ್ಲಿ ನಾವು ಇಲ್ಲಿಗೆ ಆ್ಯಡ್ ಮಾಡಿಕೊಂಡು ಈ ರೀತಿ ನಾವು ಸ್ಟಿಚ್ ಹಾಕೊಂಡೇ ನೀವು ತೋಳು ಕಟ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಒಂದೊಂದ್ಸಲಿ ಈ ಥರ ಬಟ್ಟೆ ಕಡಿಮೆ ಆದಾಗ ತುಂಬ ಸಮಸ್ಯೆ ಆಗುತ್ತೆ. ಈಗ ನೋಡ್ಕೊಳ್ಳಿ, ನಾನು 10 ಇಂಚ್ ಬಂತಲ್ವಾ, 10 ಇಂಚ್ ಇಲ್ಲಿ ಬಂತು ಅಂದರೆ ಹಾರ್ಮೋಲು ಈ ರೀತಿ ಚೆಕ್ ಮಾಡಿದಾಗ ಉಲ್ಟಾನೇ ಚೆಕ್ ಮಾಡಬೇಕು. 10.5 ಇದೆ, ಓಕೆ. ಇಲ್ಲೂ ಸಹಿತ 10.5 ಇಂಚಿಗೆ ನೋಡ್ಕೊಬೇಕು. ಹಾರ್ಮೋಲ್ ಡೌನಿಂಗ್ ನಾವು ಎಷ್ಟು ತಗೋಬೇಕು ಅಂತಂದರೆ, ಇದು 9 ಕಾಲು ಇರೋದ್ರಿಂದ 3 ಇಂಚು ತಗೊಳ್ಳಿ. ಸ್ವಲ್ಪ ಸ್ಲೀವು ಉದ್ದ ಕಡಿಮೆ ಆಗ್ತಾ ಬಂದಂಗೆನೂ ಕಡಿಮೆ ಮಾಡಿ. ಹಾಗೆಯೇ ಇಲ್ಲಿ 2.5 ಸ್ಟಾರ್ಟಿಂಗ್ 2.5 ಇಂಚಿಗೆ ಏನೂ ಥರ ಡಿಫ್ರೆನ್ಸ್ ಏನು ಮಾಡಬೇಡಿ. ಹಾಗೆಯೇ ಇಲ್ಲೂ ಸಹಿತ ಅಷ್ಟೇ 2.5 ಇಂಚಿಗೆ ಏನೂ ಡಿಫ್ರೆನ್ಸ್ ಮಾಡಬೇಡಿ. ಹಾಗೆಯೇ ಇರಲಿ, ಏನು ಸಹ ಮಾಡಬಾರ್ದು. ಇಲ್ಲಿಂದ ಇಲ್ಲಿಗೆ ನೀವು ಸ್ವಲ್ಪ ಕರು ಹಾಕಬೇಕು. ನೀವು ಕರು ಸ್ಕೇಲ್ ಸಿಕ್ಕಿದ್ರೂ ಹಾಕೋಬೋದು. ನೋಡಿ, ಇದು ಜಾಯಿಂಟ್ ಹೊಲ್ಕೊಂಡ್ರೆ ಸರಿ ಆಗುತ್ತೆ. ಹಾಗೆಯೇ ಸ್ಲೀವಿನ
ತುದಿಯಲ್ಲಿ ಅಳತೆ ತಗೋಬೇಕು. ಈ ರೀತಿ ಸ್ಲೀವಿನ ತುದಿಯಲ್ಲಿ ಎಷ್ಟಿದೆ 7.5 ಇದೆ. 7.5 ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ. ಫಿಟ್ಟಿಂಗ್ ಅಳತೆ ಬಂದು ಎಷ್ಟು ಬಂದಿದೆ ಅಂತ ನೋಡೋಣ. ಫಿಟ್ಟಿಂಗ್ ಬಂದುಬಿಟ್ಟು 5.5 ಇದೆ. ಫಿಟ್ಟಿಂಗ್ ಬಂದು 5.5 ಇದೆ. 5.5ಗೆ ಒಂದು ಮಾರ್ಕ್ ಹಾಕಿ ನೆಕ್ಸ್ಟು ಈ ರೀತಿ ಒಂದು ಫಿಟ್ಟಿಂಗ್ ಲೈನ್ ಇದು ಈ ರೀತಿ ಮಾಡ್ಕೊಳ್ಳಿ. ಈಗ ನಾವು 1/4 ಇಂಚು ನಾವು ಇಲ್ಲಿ ಕೆಳಗೆ ತಗೊಂಡು ಇಲ್ಲಿ ಮತ್ತು ಇಲ್ಲಿ ಏನು ಡಿಫ್ರೆಂಟ್ ಮಾಡಬೇಡಿ. ಇಲ್ಲಿಂದ 2 ಇಂಚ್ ಬಿಟ್ಟಿದ್ರಲ್ಲ, ಇಲ್ಲೂ ಡಿಫ್ರೆಂಟ್ ಮಾಡಬೇಡಿ, ಇಲ್ಲಿಂದ 2.5 ಇಂಚ್ ಬಿಟ್ಟು ಇಲ್ಲೂ ಡಿಫ್ರೆಂಟ್ ಮಾಡಬೇಡಿ. ಇದೆರಡರ ಮಧ್ಯದಲ್ಲಿ ಇನ್ನೊಂದು 1/4 ಇಂಚಿಗೆ ಈ ರೀತಿ ಮಾರ್ಕ್ ಹಾಕಿ ನೋಡಿ. ಈಗ ನಾನು ಇದನ್ನೇನು ಕಟ್ ಮಾಡಲ್ಲ, ಯಾಕಂದರೆ ಜಾಯಿಂಟ್ ಮಾಡ್ಕೊಬೇಕು. ಹಾಗಾಗಿ ಈಗ ಇಲ್ಲಿ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಈಗ ಎರಡನ್ನ ಇಲ್ಲಿ ಕಟ್ ಮಾಡ್ಕೊಬೇಕು. ನಾನು ಸ್ಲೀವ್ ಹೊಲ್ಕೊಂಡು ಇಲ್ಲಿ ಕಟ್ ಮಾಡ್ತೀನಿ. ಇದನ್ನ ನೀವು ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು ಕರೆಕ್ಟಾಗಿ. ಇದು ಅಟ್ಯಾಚ್ ಮಾಡಿಕೊಂಡೆ ಸ್ಲೀವ್ ಕಟ್ಟಿಂಗ್ ಮಾಡಿ ಫ್ರೆಂಡ್ಸ್, ಕರೆಕ್ಟಾಗಿ ಬರುತ್ತೆ. 1 ಇಂಚು ಫೋಲ್ಡ್ ಮಾಡಿ 1 ಇಂಚು ಮಾರ್ಜಿನ್ ಮಾಡಿ, ಹಾಗೆಯೇ ಸ್ಲೀವ್ ಅನ್ನೋದು ಕರೆಕ್ಟಾಗಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಅಳತೆ ನಿಮಗೆ ಕರೆಕ್ಟಾಗಿ ಗೊತ್ತಾಯಿತು ಅಂದ್ಕೊತೀನಿ. ಇದು ಸಾದಾ ಬ್ಲೌಸ್ ವಿತೌಟ್ ಲೈನಿಂಗ್ ಬ್ಲೌಸು ಕಟ್ಟಿಂಗ್ ಆಗಿರುತ್ತೆ. ಇದು ಈ ರೀತಿ ನೀವು ಬರ್ಕೊಂಡು ಮಾಡೋದ್ರಿಂದನೂ ಫಿಟ್ಟಿಂಗಿಗಾಗಲಿ ಸ್ಟಿಚಿಂಗಿಗಾಗಲಿ ತುಂಬ ಚೆನ್ನಾಗಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರ್ಯಾರಿಗೆಲ್ಲ ಈ ವಿಡಿಯೋ ಬೇಕೋ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.